ದೆಹಲಿಗೆ ಆಗಮಿಸಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಕರ್ನಾಟಕ ಭವನದಲ್ಲಿ ಸಿಎಂ ಡಿ ಕೆ ಅವರಿಗೆ ಸ್ವಾಗತವನ್ನು ಕೋರಲಾಯಿತು. ಇವತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಸಿಎಂ ಡಿ ಕೆ ಶಿವಕುಮಾರ್. ಕೃತಜ್ಞತೆ ಸಲ್ಲಿಸಲಿಕ್ಕೋಸ್ಕರ ಇವತ್ತು ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದು. ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಚರ್ಚೆಯಾಗುತ್ತೆ. ಯಾರ್ಯಾರು ಮಂತ್ರಿ ಮಾಡಬೇಕು, ಏನು ಎತ್ತ, ಎರಡನೇ ಪಟ್ಟಿಲಿ ಯಾರ್ಯಾರು ಇರ್ತಾರೆ, ಎರಡನೇ ಪಟ್ಟಿಲಿ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಈ ಮಂತ್ರಿಗಳನ್ನಾಗಿ ಮಾಡದ ಮೇಲೆ ಇದ್ದಿರುವಂಥ ಅಸಮಾಧಾನ ಇದೆಯಲ್ಲ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಬಹುದು. ಒಂದು ಕಡೆಗೆ ಮುನಿಯಪ್ಪನವರ ಮನಸ್ಸು ಕಡಿಮೆ ಆಗಿಲ್ಲ, ರಾಮಲಿಂಗಾರೆಡ್ಡಿ ಸ್ವಲ್ಪ ತಣ್ಣಗಾಗಿದ್ದಾರೆ. ಇನ್ನು ಯಾವುದು ಕೊಟ್ಟರೂ ಕೂಡ ನನಗೆ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ತುಂಬ ಸ್ಪಷ್ಟವಾಗಿ. ಇನ್ನೊಂದು ಕಡೆಗೆ ಕೃಷ್ಣ ಬೈರೇಗೌಡರ ಕೋಪ ಕಡಿಮೆ ಆಗಿಲ್ಲ. ನೀವು ಬಿ ಡಿ ಎ ಹೊರತಾಗಿ BMRDA ಹೊರತಾಗಿ ನನಗೆ ಖಾತೆನೇ ಬೇಡ ಅಂತ ಕೃಷ್ಣ ಬೈರೇಗೌಡ ಕೂತಿರೋದು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಕರ್ನಾಟಕ ಭವನದಲ್ಲಿ ಸ್ವಾಗತ ನೂತನ ಮುಖ್ಯಮಂತ್ರಿಗಳಿಗೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಜಲ್ದಿ ಫಾಸ್ಟ್ ಕ್ವಿಕ್. ಅರೆ ಭಾಯ್ ಸೈಡ್ 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 ಲೆಫ್ಟ್ ಬರಿ ಆ ಕಡೆ ಬನ್ನಿ ಸ್ವಲ್ಪ ಹಿಂದೆ. ಹಲೋ ಮಂಜುಣ್ಣ ಚೂರಿ ಒಂದು ಸ್ಟೆಪ್. ಶ್ರೀನಿವಾಸ್ ಕೂಡ ಅವ್ರ ಜೊತೆಗಿದ್ದರು. ಹಿಂದೆ ಅಖಿಲ ಭಾರತ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀನಿವಾಸ್. ಸೊ ಇದು ದೆಹಲಿಯ ಕರ್ನಾಟಕ ಭವನದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅಲ್ಲಿದ್ದಂಥ ಸಿಬ್ಬಂದಿ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಾದರೆ ಹೀಗೆ